ನಮಸ್ತೆ, ನನ್ನ ಚಾನಲಿಗೆ ಸ್ವಾಗತ. ನಂದೊಬ್ಬರು ಫ್ರೆಂಡ್ ಪುನರ್ಪುಳಿದು ಶರ್ಬತ್ ಮಾಡು ಅಂತೇಳಿ ತುಂಬಾ ಹೇಳಿದ ನಂತರ ನಾನು ಇದನ್ನು ಮಾಡ್ತಿದ್ದೆ. ನನಗೆ ಈ ಸೀಸನಲ್ಲಿ ಪುನರ್ಪುಳಿ ಸಿಗುತ್ತೆ, ಆದರೆ ನಮಗೆ ಸಿಗಲಿಲ್ಲ, ತುಂಬ ಕಷ್ಟ ಆಯಿತು. ಸೊ ಹುಡುಕಿ ತಂದು ನಿಮಗೆ ಎಲ್ಲ ತೋರಿಸ್ತಿದ್ದೀನಿ, ಯಾವ ಥರ ಅದನ್ನು ತೆಗೆದು ಪಲ್ಪ್ ತೆಗೆದು ನೆಕ್ಸ್ಟ್ ನಾವು ಇದು ಮಾಡ್ತೀವಿ ಅಂತೇಳಿ, ಶರ್ಬತ್ ಮಾಡ್ತೀವಿ ಅಂತೇಳಿ ಆ ವಿಡಿಯೋ ನಿಮ್ಗೆ ತೋರಿಸ್ತೀನಿ ನೋಡಿ. ಇದು ಪುನರ್ಪುಳಿ ಅಂತ ಹೇಳ್ತೀವಿ. ಇದನ್ನೇ ನಾವು ಕೋಕುಮ್ ಜ್ಯೂಸ್ ಎಲ್ಲ ಮಾಡಲಿಕ್ಕೆ ಇದನ್ನು ಯೂಸ್ ಮಾಡ್ತೀವಿ. ನಾವು ಪುನರ್ಪುಳಿ ಅಂತ ಹೇಳ್ತೀವಿ ತುಳುವಲ್ಲಿ. ಇದು ಕನ್ನಡದಲ್ಲಿ ಅಂತ ಹೇಳ್ತಾರೆ ಗೊತ್ತಿಲ್ಲ, ಆದರೆ ಇಂಗ್ಲೀಷಲ್ಲಿ ಮಾತ್ರ ಕೋಕುಮ್ ಅಂತ ಹೇಳ್ತಾರೆ. ಇದನ್ನು ಕ್ಲೀನ್ ಮಾಡಬೇಕು. ಇದನ್ನು ನಾವು ಮೊದಲೆಲ್ಲ ಇದನ್ನು ಹಣ್ಣು ತಿಂತಾಯಿದ್ವಿ, ಇವಾಗ ತಿನ್ಲಿಕ್ಕೆ ಮನಸ್ಸಾಗಲ್ಲ, ಯಾಕಂದ್ರೆ ತುಂಬ ಈ ಮಳೆ ಬಿದ್ದ ನಂತರ ಇದರಲ್ಲಿ ಹುಳ ಎಲ್ಲ ಜಾಸ್ತಿ ಆಗುತ್ತೆ. ಇದನ್ನು ಕ್ಲೀನ್ ಮಾಡಿ ನೆಕ್ಸ್ಟ್ ಏನು ಪ್ರೊಸೀಜರ್ ಅಂತೇಳಿ ಈ ವಿಡಿಯೋ ಹೇಳ್ತೀನಿ. ಅತ್ತೇನಾ? ಇವಾಗ ಇದರ ಸಿಪ್ಪೆ ಹಿಂಗೆ ತೆಗಿಬೇಕು, ಹಿಂಗೆ ಓಪನ್ ಮಾಡಿ. ಹಿಂಗೆ ಇದರಲ್ಲಿ ಹುಳ ಎಲ್ಲ ಇರ್ತದೆ. ನಮಗೆ ಇದು ಪಲ್ಪ್ ಬೇಡ, ಈ ಪಲ್ಪ್ ಬೇಡ ನಮಗೆ, ಯಾಕಂದ್ರೆ ತುಂಬ ಇದ್ದರೆ ಅದರ ಬೀಜದೇನಾದರೂ ಮಾಡ್ಬೋದು. ಮೊದಲೆಲ್ಲ ತಿಂತಾಯಿದ್ವಿ, ಇವಾಗ ತಿನ್ನಲಿಕ್ಕೆ ತುಂಬ ಹುಳಿ, ಇದು ತಿನ್ನಲಿಕ್ಕಾಗಲ್ಲ, ಅಷ್ಟು ಹುಳಿ. ಹಲ್ಲೆಲ್ಲ ಒಂಥರ ಕಿರಿಕಿರಿ ಆಗ್ತದೆ. ಎಲ್ಲ ಇರ್ತದೆ, ಇದೆಲ್ಲ ನೋಡಿ ಹುಳ ಈ ಥರ ಎಲ್ಲ ನೋಡಿ ಕ್ಲೀನ್ ಮಾಡ್ಬೇಕು. ಇದು ಬೇಡ, ಇದು ಗಲೀಜಿದೆ, ಅದಕ್ಕೋಸ್ಕರ ಇದನ್ನು ಈ ಥರ ಬಿಸಾಡ್ತೀನಿ. ಇವಾಗ ಇದು ಸ್ವಲ್ಪ ಕ್ಲೀನಾಗಿದೆ. ಇದನ್ನು ಈ ಥರ ನೀರು ಇದು ಮಾಡಲಿಕ್ಕೆ ಇಡಬೇಕು. ಸ್ವಲ್ಪ ನೀರು ಇರಬಾರ್ದು, ಅದಕ್ಕೋಸ್ಕರ ಹೀಗೆ ಸ್ವಲ್ಪ ಬಿಸಿಲಲ್ಲಿ ಇಡ್ತೇನೆ. ಸ್ವಲ್ಪ ನೀರು ಇದಾಗಲಿ. ಬಾಲು ಓಲು ಅದು ಒಂದು ಪಾತ್ರೆಗೆ ಹಾಕಿ ಸಕ್ಕರೆಯನ್ನು ಒಂದು ಸ್ವಲ್ಪ ಸಕ್ಕರೆ ಹಾಕಿ ಅದೆಲ್ಲ ಕೋಟೆಡ್ ಮಾಡಿದ್ದೀನಿ. ಈ ಥರ ಕೋಟೆಡ್ ಮಾಡಿ ಆದ ನಂತರ ಸ್ವಲ್ಪ ಹೊತ್ತು ಬಿಟ್ಟು ಇದರ ಮೇಲ್ಗಡೆ ಸಕ್ಕರೆ ಹಾಕಿ, ಇಷ್ಟೇ ಸಕ್ಕರೆ ಆವಾಗನೂ ತಗೊಂಡೆ, ಇಷ್ಟೇ ಸಕ್ಕರೆನ ಮೇಲ್ಗಡೆ ಫುಲ್ ಹಾಕಿ 2 ದಿನ ಬಿಸಿಲಲ್ಲಿಡಬೇಕು. ಮುಚ್ಚಿ ಬಿಸಿಲಲ್ಲಿಡಬೇಕು, ಇರುವೆ ಬರದ ಪ್ಲೇಸಲ್ಲಿ ಇಡಬೇಕು. 2 ದಿನ ಆದ ನಂತರ ಇಷ್ಟು ಶಿರಪ್ ಆಗಿದೆ. ಇದನ್ನೀಗ ನಾವು ಒಂದು ಸ್ವಲ್ಪ ಶಿರಪ್ ಮತ್ತೆ ಅದನ್ನು ಬೇರೆ ಮಾಡಬೇಕು, ಸಿಪ್ಪೆಯನ್ನು. ಇವಾಗ ಈ ಥರ ಇದನ್ನು ಸಪ್ರೇಟ್ ಮಾಡಿ, ಸಿರಪ್ ಮತ್ತು ಸಪ್ರೇಟ್ ಮಾಡಿಡಬೇಕು. ಇವಾಗ ಇದನ್ನು ಸೋಸ್ತಾ ಇದ್ದೀನಿ, ಏನಾದ್ರು ಗಲೀಜು ಏನಾದಿದ್ರೆ ಸೋಸಿ ಹೋಗಲಿ ಅಂತೇಳಿ ಅಷ್ಟೇ. ಈಗ ಇಟ್ಕೊ ಮಗ, ಇದನ್ನು ಹರ್ಪೆ. ಇವಾಗ ಇಷ್ಟು ಸಿಕ್ಕಿದೆ. ಇದನ್ನು ಜ್ಯೂಸ್ ಯೂಸ್ ಮಾಡ್ಬೋದು. ಇದನ್ನು 2 ದಿನನೂ ಇಡ್ಬೋದು ಬಿಸಿಲಲ್ಲಿ. ಸ್ವಲ್ಪ ಅದರಲ್ಲಿ ಏನು ತೇವಾಂಶ ಇದೆ ಅದೆಲ್ಲ ಹೋಗ್ಲಿಕ್ಕೋಸ್ಕರ. ಆದ ನಂತರ ಈ ಜ್ಯೂಸನ್ನು 2 ತಿಂಗಳು ಫ್ರಿಜ್ಜಲ್ಲಿ ಇಟ್ಕೊಂಡು ಯೂಸ್ ಮಾಡ್ಬೋದು. ಇದನ್ನು ರೆಸಿಪಿನ ಶೇರ್ ಮಾಡ್ತೀನಿ ಹೇಗೆ ಮಾಡೋದು ಅಂತೇಳಿ. ಇದು ಪಲ್ಪಲ್ಲಿ ತೆಗೆದ ಶಿರಪ್. ಇದಕ್ಕೆ ನೀರು ಹಾಕ್ಕೊಂಡು ಜ್ಯೂಸ್ ಮಾಡ್ಬೋದು. ಇದರದ್ದೇನು ಪಲ್ಪ್ ತೆಗ್ದರ ಇದು ಇರ್ತದೆ, ಏನು ತೊಗಟೆ ಏನಿರ್ತದೆ ಸಿಪ್ಪೆ, ಅದನ್ನು ಬಿಸಿಲಲ್ಲಿ ಒಣಗಿಸಿಟ್ಟು ಅದನ್ನು ಚೆನ್ನಾಗಿ ಒಣಗಿಸಿಟ್ಟ ನಂತರ ಅದರಲ್ಲಿ ಒಂದು ಸಾಂಬಾರು ಕೂಡ ಮಾಡಲಿಕ್ಕಾಗ್ತದೆ, ರಸಮ್ ಟೈಪಲ್ಲಿ ಮಾಡಲಿಕ್ಕಾಗ್ತದೆ. ಈ ಪಿತ್ತ ಎಲ್ಲ ಬಂದರೆ ಅದು ಚೆನ್ನಾಗಿರ್ತದೆ.
ಹಾಗೆ ಅದನ್ನು ತುಂಬ ಒಣಗಿದ ನಂತರ ಒಂದು ಓವರ್ನೈಟಲ್ಲಿ ನೀರಿಗೆ ಹಾಕಿ ಬೆಳಿಗ್ಗೆ ಅದನ್ನು ಹಿಂಡಿ ಜ್ಯೂಸ್ ಮಾಡ್ಬೋದು. ಆ ಎರಡೂ ರೆಸಿಪಿಯನ್ನು ನಾನು ಶೇರ್ ಮಾಡ್ತೇನೆ, ಇದರದ್ದು ಕೂಡ ಶೇರ್ ಮಾಡ್ತೇನೆ ಹೇಗೆ ಮಾಡೋದು ಅಂತೇಳಿ. ಹೀಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು.